ಒಂದು ವಿಪಕ್ಷವಾಗಿ ಬಿ ಜೆ ಪಿ ಹೈಕಮಾಂಡ್ ತೀರ್ಮಾನ ಕೈಗೊಳ್ತೋ, ಯಡಿಯೂರಪ್ಪನವರು ತೀರ್ಮಾನ ಕೈಗೊಂಡ್ರೋ, ಯತ್ನಾಳ್ ಅವ್ರಿಗೂ ಮನವರಿಕೆ ಆಯಿತು, ಏನೋ ಗೊತ್ತಿಲ್ಲ. ಆದರೆ ಒಂದು ವಿಪಕ್ಷವಾಗಿ ಈ ಸಂದರ್ಭದಲ್ಲಿ ತೆಗೆದುಕೊಂಡಿರೋ ನಿರ್ಧಾರ ಭಾಳ ಅಂದರೆ ಒಂದು ಶಾಂತಿ ಸಂಧಾನ ಆಯ್ತಲ್ಲ, ಭಾಳ ಇಂಪಾರ್ಟೆಂಟ್. ಯಾಕೆಂತ ಹೇಳ್ತೀನಿ, ಕಾಂಗ್ರೆಸ್ ವಿರುದ್ಧ ನಾಡಿದ್ದು ಸೆಷನ್ ಶುರುವಾಗುತ್ತೆ. ಯಾವಾಗ ಡಿಸೆಂಬರ್ 9ನೇ ತಾರೀಕಿನಿಂದ ಸುವರ್ಣಸೌಧದಲ್ಲಿ ಎಷ್ಟೊಂದು ಕಥೆಗಳಿದೆ. ಚಳಿಗಾಲ ಅಧಿವೇಶನಕ್ಕೂ ಮೊದಲೇ ಭಿನ್ನಮತಕ್ಕೆ ಮದ್ದು ಅರಿಯುವಂಥ ಪ್ರಯತ್ನಗಳಾಗ್ತಾ ಇದೆ. ಗೊತ್ತಿಲ್ಲ ಮತ್ತೆ ಸ್ಫೋಟಗೊಳ್ತಾರ ಇಲ್ವ ಅಂತೇಳಿ. ಯಾಕೆಂದರೆ ಯತ್ನಾಳ್ ಅವರು ಈಗ ಮೈಕ್ ಹಿಡಿದಾಗ ನಾಳೆ ಮತ್ತೆ ಮಾತಾಡ್ಬೋದು, ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚರ್ಚೆಗೆ 108 ಅಸ್ತ್ರಗಳಿದೆ ಬಿ ಜೆ ಪಿಗೆ. ಹಾಕಿ ಅಟ್ಯಾಕ್ ಮಾಡ್ಬೋದು. ವಕ್ಫ್ ವಿವಾದ ಇದೆ, ನಿರಂತರವಾಗಿ ಮಾತಾಡ್ಬೋದು. ಮೂಡಾ ಹಗರಣ ಇದೆ, ವಾಲ್ಮೀಕಿ ಹಗರಣ ಇದೆ. ಆಮೇಲೆ ಮುಖ್ಯಮಂತ್ರಿಗಳು ಚೇಂಜ್ ಆಗ್ತಾರೆ, ನಾನು ಒಪ್ಪಂದ ಆಗಿದೆ ಅಂತ ಹೇಳಿದ ಮಾತುಗಳಿದೆ. ಸರ್ಕಾರದ ವಿರುದ್ಧ ಸಮರಕ್ಕೆ ಅಸ್ತ್ರವಿದ್ದಾಗ ಭಿನ್ನಮತ ಬೇಕಿತ್ತ ಇವರಿಗೆ? ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಧ್ವನಿ ಎತ್ತೋರೇ ಇಲ್ಲ. ಇವರು ಹೇಳ್ತಾ ಇದ್ರು, ಯಾರು ಬಸವನಗೌಡ ಪಾಟೀಲ್ ಯತ್ನಾಳ್, ಒಂದು ಒಳ್ಳೆ ಅವಕಾಶ, ಉತ್ತರ ಕರ್ನಾಟಕದ ಬಗ್ಗೆ ಧ್ವನಿ ಎತ್ತಬೇಕಿತ್ತು ನೀವು. ಗೊತ್ತಿಲ್ಲ ಯಾವ ರೀತಿ ಎತ್ತುತ್ತೀರಿ ಅಂತೇಳಿ. ಚಳಿಗಾಲ ಅಧಿವೇಶನದಲ್ಲಿ ಒಗ್ಗಟ್ಟು ಪ್ರದರ್ಶಿಸದಿದ್ದರೆ ಖಂಡಿತವಾಗ್ಲೂ ಹಿನ್ನಡೆ ಆಗುತ್ತೆ. 66-40ಕ್ಕೆ ಬಂದು ನಿಲ್ತೀರಿ. ಬಿ ಜೆ ಪಿ ಯಾವ ಥರ ಹೋರಾಟ ಮಾಡುತ್ತೆ ಗೊತ್ತಿಲ್ಲ. ಎಲ್ಲ ಭ್ರಷ್ಟಾನ್ನ ಭೋಜನ ಇದೆ ಬಿ ಜೆ ಪಿ ಮುಂದೆ ಅಟ್ಯಾಕ್ ಮಾಡೋದಕ್ಕೆ. ಭ್ರಷ್ಟಾನ್ನ ಭೋಜನ ಇದೆ, ಮೊಸರನ್ನ ತಿಂದು ಎದ್ದು ಬಿಡ್ತಾರಂತ ನೋಡಬೇಕಾಗಿದೆ ಈಗ. ಓಕೆ, ಮುಂದಿನ ಸುದ್ದಿ. ಒಂದು ವಿಪಕ್ಷವಾಗಿ ಬಿ ಜೆ ಪಿ ಹೈಕಮಾಂಡ್ ತೀರ್ಮಾನ ಕೈಗೊಳ್ತೋ, ಯಡಿಯೂರಪ್ಪನವರು ತೀರ್ಮಾನ ಕೈಗೊಂಡ್ರೋ, ಯತ್ನಾಳ್ ಅವ್ರಿಗೂ ಮನವರಿಕೆ ಆಯಿತು, ಏನೋ ಗೊತ್ತಿಲ್ಲ. ಆದರೆ ಒಂದು ವಿಪಕ್ಷವಾಗಿ ಈ ಸಂದರ್ಭದಲ್ಲಿ ತೆಗೆದುಕೊಂಡಿರೋ ನಿರ್ಧಾರ ಭಾಳ ಅಂದರೆ ಒಂದು ಶಾಂತಿ ಸಂಧಾನ ಆಯ್ತಲ್ಲ, ಭಾಳ ಇಂಪಾರ್ಟೆಂಟ್. ಯಾಕೆಂತ ಹೇಳ್ತೀನಿ, ಕಾಂಗ್ರೆಸ್ ವಿರುದ್ಧ ನಾಡಿದ್ದು ಸೆಷನ್ ಶುರುವಾಗುತ್ತೆ. ಯಾವಾಗ ಡಿಸೆಂಬರ್ 9ನೇ ತಾರೀಕಿನಿಂದ ಸುವರ್ಣಸೌಧದಲ್ಲಿ ಎಷ್ಟೊಂದು ಕಥೆಗಳಿದೆ. ಚಳಿಗಾಲ ಅಧಿವೇಶನಕ್ಕೂ ಮೊದಲೇ ಭಿನ್ನಮತಕ್ಕೆ ಮದ್ದು ಅರಿಯುವಂಥ ಪ್ರಯತ್ನಗಳಾಗ್ತಾ ಇದೆ. ಗೊತ್ತಿಲ್ಲ ಮತ್ತೆ ಸ್ಫೋಟಗೊಳ್ತಾರ ಇಲ್ವ ಅಂತೇಳಿ. ಯಾಕೆಂದರೆ ಯತ್ನಾಳ್ ಅವರು ಈಗ ಮೈಕ್ ಹಿಡಿದಾಗ ನಾಳೆ ಮತ್ತೆ ಮಾತಾಡ್ಬೋದು, ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚರ್ಚೆಗೆ 108 ಅಸ್ತ್ರಗಳಿದೆ ಬಿ ಜೆ ಪಿಗೆ. ಹಾಕಿ ಅಟ್ಯಾಕ್ ಮಾಡ್ಬೋದು. ವಕ್ಫ್ ವಿವಾದ ಇದೆ, ನಿರಂತರವಾಗಿ ಮಾತಾಡ್ಬೋದು. ಮೂಡಾ ಹಗರಣ ಇದೆ, ವಾಲ್ಮೀಕಿ ಹಗರಣ ಇದೆ. ಆಮೇಲೆ ಮುಖ್ಯಮಂತ್ರಿಗಳು ಚೇಂಜ್ ಆಗ್ತಾರೆ, ನಾನು ಒಪ್ಪಂದ ಆಗಿದೆ ಅಂತ ಹೇಳಿದ ಮಾತುಗಳಿದೆ. ಸರ್ಕಾರದ ವಿರುದ್ಧ ಸಮರಕ್ಕೆ ಅಸ್ತ್ರವಿದ್ದಾಗ ಭಿನ್ನಮತ ಬೇಕಿತ್ತ ಇವರಿಗೆ? ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಧ್ವನಿ ಎತ್ತೋರೇ ಇಲ್ಲ. ಇವರು ಹೇಳ್ತಾ ಇದ್ರು, ಯಾರು ಬಸವನಗೌಡ ಪಾಟೀಲ್ ಯತ್ನಾಳ್, ಒಂದು ಒಳ್ಳೆ ಅವಕಾಶ, ಉತ್ತರ ಕರ್ನಾಟಕದ ಬಗ್ಗೆ ಧ್ವನಿ ಎತ್ತಬೇಕಿತ್ತು ನೀವು. ಗೊತ್ತಿಲ್ಲ ಯಾವ ರೀತಿ ಎತ್ತುತ್ತೀರಿ ಅಂತೇಳಿ. ಚಳಿಗಾಲ ಅಧಿವೇಶನದಲ್ಲಿ ಒಗ್ಗಟ್ಟು ಪ್ರದರ್ಶಿಸದಿದ್ದರೆ ಖಂಡಿತವಾಗ್ಲೂ ಹಿನ್ನಡೆ ಆಗುತ್ತೆ. 66-40ಕ್ಕೆ ಬಂದು ನಿಲ್ತೀರಿ. ಬಿ ಜೆ ಪಿ ಯಾವ ಥರ ಹೋರಾಟ ಮಾಡುತ್ತೆ ಗೊತ್ತಿಲ್ಲ. ಎಲ್ಲ ಭ್ರಷ್ಟಾನ್ನ ಭೋಜನ ಇದೆ ಬಿ ಜೆ ಪಿ ಮುಂದೆ ಅಟ್ಯಾಕ್ ಮಾಡೋದಕ್ಕೆ. ಭ್ರಷ್ಟಾನ್ನ ಭೋಜನ ಇದೆ, ಮೊಸರನ್ನ ತಿಂದು ಎದ್ದು ಬಿಡ್ತಾರಂತ ನೋಡಬೇಕಾಗಿದೆ ಈಗ. ಓಕೆ, ಮುಂದಿನ ಸುದ್ದಿ. ಒಂದು ವಿಪಕ್ಷವಾಗಿ ಬಿ ಜೆ ಪಿ ಹೈಕಮಾಂಡ್ ತೀರ್ಮಾನ ಕೈಗೊಳ್ತೋ, ಯಡಿಯೂರಪ್ಪನವರು ತೀರ್ಮಾನ ಕೈಗೊಂಡ್ರೋ, ಯತ್ನಾಳ್ ಅವ್ರಿಗೂ ಮನವರಿಕೆ ಆಯಿತು, ಏನೋ ಗೊತ್ತಿಲ್ಲ. ಆದರೆ ಒಂದು ವಿಪಕ್ಷವಾಗಿ ಈ ಸಂದರ್ಭದಲ್ಲಿ ತೆಗೆದುಕೊಂಡಿರೋ ನಿರ್ಧಾರ ಭಾಳ ಅಂದರೆ ಒಂದು ಶಾಂತಿ ಸಂಧಾನ ಆಯ್ತಲ್ಲ, ಭಾಳ ಇಂಪಾರ್ಟೆಂಟ್. ಯಾಕೆಂತ ಹೇಳ್ತೀನಿ, ಕಾಂಗ್ರೆಸ್ ವಿರುದ್ಧ ನಾಡಿದ್ದು ಸೆಷನ್ ಶುರುವಾಗುತ್ತೆ. ಯಾವಾಗ ಡಿಸೆಂಬರ್ 9ನೇ ತಾರೀಕಿನಿಂದ ಸುವರ್ಣಸೌಧದಲ್ಲಿ ಎಷ್ಟೊಂದು ಕಥೆಗಳಿದೆ. ಚಳಿಗಾಲ ಅಧಿವೇಶನಕ್ಕೂ ಮೊದಲೇ ಭಿನ್ನಮತಕ್ಕೆ ಮದ್ದು ಅರಿಯುವಂಥ ಪ್ರಯತ್ನಗಳಾಗ್ತಾ ಇದೆ. ಗೊತ್ತಿಲ್ಲ ಮತ್ತೆ ಸ್ಫೋಟಗೊಳ್ತಾರ ಇಲ್ವ ಅಂತೇಳಿ. ಯಾಕೆಂದರೆ ಯತ್ನಾಳ್ ಅವರು ಈಗ ಮೈಕ್ ಹಿಡಿದಾಗ ನಾಳೆ ಮತ್ತೆ ಮಾತಾಡ್ಬೋದು, ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚರ್ಚೆಗೆ 108 ಅಸ್ತ್ರಗಳಿದೆ ಬಿ ಜೆ ಪಿಗೆ. ಹಾಕಿ ಅಟ್ಯಾಕ್ ಮಾಡ್ಬೋದು. ವಕ್ಫ್ ವಿವಾದ ಇದೆ, ನಿರಂತರವಾಗಿ ಮಾತಾಡ್ಬೋದು. ಮೂಡಾ ಹಗರಣ ಇದೆ, ವಾಲ್ಮೀಕಿ ಹಗರಣ ಇದೆ. ಆಮೇಲೆ ಮುಖ್ಯಮಂತ್ರಿಗಳು ಚೇಂಜ್ ಆಗ್ತಾರೆ, ನಾನು ಒಪ್ಪಂದ ಆಗಿದೆ ಅಂತ ಹೇಳಿದ ಮಾತುಗಳಿದೆ. ಸರ್ಕಾರದ ವಿರುದ್ಧ ಸಮರಕ್ಕೆ ಅಸ್ತ್ರವಿದ್ದಾಗ ಭಿನ್ನಮತ ಬೇಕಿತ್ತ ಇವರಿಗೆ? ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಧ್ವನಿ ಎತ್ತೋರೇ ಇಲ್ಲ. ಇವರು ಹೇಳ್ತಾ ಇದ್ರು, ಯಾರು ಬಸವನಗೌಡ ಪಾಟೀಲ್ ಯತ್ನಾಳ್, ಒಂದು ಒಳ್ಳೆ ಅವಕಾಶ, ಉತ್ತರ ಕರ್ನಾಟಕದ ಬಗ್ಗೆ ಧ್ವನಿ ಎತ್ತಬೇಕಿತ್ತು ನೀವು. ಗೊತ್ತಿಲ್ಲ ಯಾವ ರೀತಿ ಎತ್ತುತ್ತೀರಿ ಅಂತೇಳಿ. ಚಳಿಗಾಲ ಅಧಿವೇಶನದಲ್ಲಿ ಒಗ್ಗಟ್ಟು ಪ್ರದರ್ಶಿಸದಿದ್ದರೆ ಖಂಡಿತವಾಗ್ಲೂ ಹಿನ್ನಡೆ ಆಗುತ್ತೆ. 66-40ಕ್ಕೆ ಬಂದು ನಿಲ್ತೀರಿ. ಬಿ ಜೆ ಪಿ ಯಾವ ಥರ ಹೋರಾಟ ಮಾಡುತ್ತೆ ಗೊತ್ತಿಲ್ಲ. ಎಲ್ಲ ಭ್ರಷ್ಟಾನ್ನ ಭೋಜನ ಇದೆ ಬಿ ಜೆ ಪಿ ಮುಂದೆ ಅಟ್ಯಾಕ್ ಮಾಡೋದಕ್ಕೆ. ಭ್ರಷ್ಟಾನ್ನ ಭೋಜನ ಇದೆ, ಮೊಸರನ್ನ ತಿಂದು ಎದ್ದು ಬಿಡ್ತಾರಂತ ನೋಡಬೇಕಾಗಿದೆ ಈಗ. ಓಕೆ, ಮುಂದಿನ ಸುದ್ದಿ.
ಒಂದು ವಿಪಕ್ಷವಾಗಿ ಬಿ ಜೆ ಪಿ ಹೈಕಮಾಂಡ್ ತೀರ್ಮಾನ ಕೈಗೊಳ್ತೋ, ಯಡಿಯೂರಪ್ಪನವರು ತೀರ್ಮಾನ ಕೈಗೊಂಡ್ರೋ, ಯತ್ನಾಳ್ ಅವ್ರಿಗೂ ಮನವರಿಕೆ ಆಯಿತು, ಏನೋ ಗೊತ್ತಿಲ್ಲ. ಆದರೆ ಒಂದು ವಿಪಕ್ಷವಾಗಿ ಈ ಸಂದರ್ಭದಲ್ಲಿ ತೆಗೆದುಕೊಂಡಿರೋ ನಿರ್ಧಾರ ಭಾಳ ಅಂದರೆ ಒಂದು ಶಾಂತಿ ಸಂಧಾನ ಆಯ್ತಲ್ಲ, ಭಾಳ ಇಂಪಾರ್ಟೆಂಟ್. ಯಾಕೆಂತ ಹೇಳ್ತೀನಿ, ಕಾಂಗ್ರೆಸ್ ವಿರುದ್ಧ ನಾಡಿದ್ದು ಸೆಷನ್ ಶುರುವಾಗುತ್ತೆ. ಯಾವಾಗ ಡಿಸೆಂಬರ್ 9ನೇ ತಾರೀಕಿನಿಂದ ಸುವರ್ಣಸೌಧದಲ್ಲಿ. ಎಷ್ಟೊಂದು ಕಥೆಗಳಿದೆ. ಚಳಿಗಾಲ ಅಧಿವೇಶನಕ್ಕೂ ಮೊದಲೇ ಭಿನ್ನಮತಕ್ಕೆ ಮದ್ದು ಅರಿಯುವಂಥ ಪ್ರಯತ್ನಗಳಾಗ್ತಾ ಇದೆ. ಗೊತ್ತಿಲ್ಲ ಮತ್ತೆ ಸ್ಫೋಟಗೊಳ್ತಾರ ಇಲ್ವೋ ಅಂತೇಳಿ. ಯಾಕೆಂದರೆ ಯತ್ನಾಳ್ ಅವರು ಈಗ ಮೈಕ್ ಹಿಡಿದಾಗ ನಾಳೆ ಮತ್ತೆ ಮಾತಾಡ್ಬೋದು, ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚರ್ಚೆಗೆ 108 ಅಸ್ತ್ರಗಳಿದೆ ಬಿ ಜೆ ಪಿಗೆ. ಹಾಕಿ ಅಟ್ಯಾಕ್ ಮಾಡ್ಬೋದು. ವಕ್ಫ್ ವಿವಾದ ಇದೆ, ನಿರಂತರವಾಗಿ ಮಾತಾಡ್ಬೋದು. ಮೂಡಾ ಹಗರಣ ಇದೆ, ವಾಲ್ಮೀಕಿ ಹಗರಣ ಇದೆ. ಆಮೇಲೆ ಮುಖ್ಯಮಂತ್ರಿಗಳು ಚೇಂಜ್ ಆಗ್ತಾರೆ, ನಾನು ಒಪ್ಪಂದ ಆಗಿದೆ ಅಂತ ಹೇಳಿದ ಮಾತುಗಳಿದೆ. ಸರ್ಕಾರದ ವಿರುದ್ಧ ಸಮರಕ್ಕೆ ಅಸ್ತ್ರವಿದ್ದಾಗ ಭಿನ್ನಮತ ಬೇಕಿತ್ತ ಇವರಿಗೆ? ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಧ್ವನಿ ಎತ್ತೋರೇ ಇಲ್ಲ. ಇವರು ಹೇಳ್ತಾ ಇದ್ರು, ಯಾರು ಬಸವನಗೌಡ ಪಾಟೀಲ್ ಯತ್ನಾಳ್, ಒಂದು ಒಳ್ಳೆ ಅವಕಾಶ, ಉತ್ತರ ಕರ್ನಾಟಕದ ಬಗ್ಗೆ ಧ್ವನಿ ಎತ್ತಬೇಕಿತ್ತು ನೀವು. ಗೊತ್ತಿಲ್ಲ ಯಾವ ರೀತಿ ಎತ್ತುತ್ತೀರಿ ಅಂತೇಳಿ. ಚಳಿಗಾಲ ಅಧಿವೇಶನದಲ್ಲಿ ಒಗ್ಗಟ್ಟು ಪ್ರದರ್ಶಿಸದಿದ್ದರೆ ಖಂಡಿತವಾಗ್ಲೂ ಹಿನ್ನಡೆ ಆಗುತ್ತೆ. 66 40ಕ್ಕೆ ಬಂದು ನಿಲ್ತೀರಿ. ಬಿ ಜೆ ಪಿ ಯಾವ ಥರ ಹೋರಾಟ ಮಾಡುತ್ತೆ ಗೊತ್ತಿಲ್ಲ. ಎಲ್ಲ ಭ್ರಷ್ಟಾನ್ನ ಭೋಜನ ಇದೆ ಬಿ ಜೆ ಪಿ ಮುಂದೆ ಅಟ್ಯಾಕ್ ಮಾಡೋದಕ್ಕೆ. ಭ್ರಷ್ಟಾನ್ನ ಭೋಜನ ಇದೆ, ಮೊಸರನ್ನ ತಿಂದು ಎದ್ದು ಬಿಡ್ತಾರಂತ ನೋಡಬೇಕಾಗಿದೆ ಈಗ. ಓಕೆ, ಮುಂದಿನ ಸುದ್ದಿ. ಒಂದು ವಿಪಕ್ಷವಾಗಿ ಬಿ ಜೆ ಪಿ ಹೈಕಮಾಂಡ್ ತೀರ್ಮಾನ ಕೈಗೊಳ್ತೋ, ಯಡಿಯೂರಪ್ಪನವರು ತೀರ್ಮಾನ ಕೈಗೊಂಡ್ರೋ, ಯತ್ನಾಳ್ ಅವ್ರಿಗೂ ಮನವರಿಕೆ ಆಯಿತು, ಏನೋ ಗೊತ್ತಿಲ್ಲ. ಆದರೆ ಒಂದು ವಿಪಕ್ಷವಾಗಿ ಈ ಸಂದರ್ಭದಲ್ಲಿ ತೆಗೆದುಕೊಂಡಿರೋ ನಿರ್ಧಾರ ಭಾಳ ಅಂದರೆ ಒಂದು ಶಾಂತಿ ಸಂಧಾನ ಆಯ್ತಲ್ಲ, ಭಾಳ ಇಂಪಾರ್ಟೆಂಟ್. ಯಾಕೆಂತ ಹೇಳ್ತೀನಿ, ಕಾಂಗ್ರೆಸ್ ವಿರುದ್ಧ ನಾಡಿದ್ದು ಸೆಷನ್ ಶುರುವಾಗುತ್ತೆ. ಯಾವಾಗ ಡಿಸೆಂಬರ್ 9ನೇ ತಾರೀಕಿನಿಂದ ಸುವರ್ಣಸೌಧದಲ್ಲಿ. ಎಷ್ಟೊಂದು ಕಥೆಗಳಿದೆ. ಚಳಿಗಾಲ ಅಧಿವೇಶನಕ್ಕೂ ಮೊದಲೇ ಭಿನ್ನಮತಕ್ಕೆ ಮದ್ದು ಅರಿಯುವಂಥ ಪ್ರಯತ್ನಗಳಾಗ್ತಾ ಇದೆ. ಗೊತ್ತಿಲ್ಲ ಮತ್ತೆ ಸ್ಫೋಟಗೊಳ್ತಾರ ಇಲ್ವೋ ಅಂತೇಳಿ. ಯಾಕೆಂದರೆ ಯತ್ನಾಳ್ ಅವರು ಈಗ ಮೈಕ್ ಹಿಡಿದಾಗ ನಾಳೆ ಮತ್ತೆ ಮಾತಾಡ್ಬೋದು, ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚರ್ಚೆಗೆ 108 ಅಸ್ತ್ರಗಳಿದೆ ಬಿ ಜೆ ಪಿಗೆ. ಹಾಕಿ ಅಟ್ಯಾಕ್ ಮಾಡ್ಬೋದು. ವಕ್ಫ್ ವಿವಾದ ಇದೆ, ನಿರಂತರವಾಗಿ ಮಾತಾಡ್ಬೋದು. ಮೂಡಾ ಹಗರಣ ಇದೆ, ವಾಲ್ಮೀಕಿ ಹಗರಣ ಇದೆ. ಆಮೇಲೆ ಮುಖ್ಯಮಂತ್ರಿಗಳು ಚೇಂಜ್ ಆಗ್ತಾರೆ, ನಾನು ಒಪ್ಪಂದ ಆಗಿದೆ ಅಂತ ಹೇಳಿದ ಮಾತುಗಳಿದೆ. ಸರ್ಕಾರದ ವಿರುದ್ಧ ಸಮರಕ್ಕೆ ಅಸ್ತ್ರವಿದ್ದಾಗ ಭಿನ್ನಮತ ಬೇಕಿತ್ತ ಇವರಿಗೆ? ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಧ್ವನಿ ಎತ್ತೋರೇ ಇಲ್ಲ. ಇವರು ಹೇಳ್ತಾ ಇದ್ರು, ಯಾರು ಬಸವನಗೌಡ ಪಾಟೀಲ್ ಯತ್ನಾಳ್, ಒಂದು ಒಳ್ಳೆ ಅವಕಾಶ, ಉತ್ತರ ಕರ್ನಾಟಕದ ಬಗ್ಗೆ ಧ್ವನಿ ಎತ್ತಬೇಕಿತ್ತು ನೀವು. ಗೊತ್ತಿಲ್ಲ ಯಾವ ರೀತಿ ಎತ್ತುತ್ತೀರಿ ಅಂತೇಳಿ. ಚಳಿಗಾಲ ಅಧಿವೇಶನದಲ್ಲಿ ಒಗ್ಗಟ್ಟು ಪ್ರದರ್ಶಿಸದಿದ್ದರೆ ಖಂಡಿತವಾಗ್ಲೂ ಹಿನ್ನಡೆ ಆಗುತ್ತೆ. 66 40ಕ್ಕೆ ಬಂದು ನಿಲ್ತೀರಿ. ಬಿ ಜೆ ಪಿ ಯಾವ ಥರ ಹೋರಾಟ ಮಾಡುತ್ತೆ ಗೊತ್ತಿಲ್ಲ. ಎಲ್ಲ ಭ್ರಷ್ಟಾನ್ನ ಭೋಜನ ಇದೆ ಬಿ ಜೆ ಪಿ ಮುಂದೆ ಅಟ್ಯಾಕ್ ಮಾಡೋದಕ್ಕೆ. ಭ್ರಷ್ಟಾನ್ನ ಭೋಜನ ಇದೆ, ಮೊಸರನ್ನ ತಿಂದು ಎದ್ದು ಬಿಡ್ತಾರಂತ ನೋಡಬೇಕಾಗಿದೆ ಈಗ. ಓಕೆ, ಮುಂದಿನ ಸುದ್ದಿ. ಒಂದು ವಿಪಕ್ಷವಾಗಿ ಬಿ ಜೆ ಪಿ ಹೈಕಮಾಂಡ್ ತೀರ್ಮಾನ ಕೈಗೊಳ್ತೋ, ಯಡಿಯೂರಪ್ಪನವರು ತೀರ್ಮಾನ ಕೈಗೊಂಡ್ರೋ, ಯತ್ನಾಳ್ ಅವ್ರಿಗೂ ಮನವರಿಕೆ ಆಯಿತು, ಏನೋ ಗೊತ್ತಿಲ್ಲ. ಆದರೆ ಒಂದು ವಿಪಕ್ಷವಾಗಿ ಈ ಸಂದರ್ಭದಲ್ಲಿ ತೆಗೆದುಕೊಂಡಿರೋ ನಿರ್ಧಾರ ಭಾಳ ಅಂದರೆ ಒಂದು ಶಾಂತಿ ಸಂಧಾನ ಆಯ್ತಲ್ಲ, ಭಾಳ ಇಂಪಾರ್ಟೆಂಟ್. ಯಾಕೆಂತ ಹೇಳ್ತೀನಿ, ಕಾಂಗ್ರೆಸ್ ವಿರುದ್ಧ ನಾಡಿದ್ದು ಸೆಷನ್ ಶುರುವಾಗುತ್ತೆ. ಯಾವಾಗ ಡಿಸೆಂಬರ್ 9ನೇ ತಾರೀಕಿನಿಂದ ಸುವರ್ಣಸೌಧದಲ್ಲಿ. ಎಷ್ಟೊಂದು ಕಥೆಗಳಿದೆ. ಚಳಿಗಾಲ ಅಧಿವೇಶನಕ್ಕೂ ಮೊದಲೇ ಭಿನ್ನಮತಕ್ಕೆ ಮದ್ದು ಅರಿಯುವಂಥ ಪ್ರಯತ್ನಗಳಾಗ್ತಾ ಇದೆ. ಗೊತ್ತಿಲ್ಲ ಮತ್ತೆ ಸ್ಫೋಟಗೊಳ್ತಾರ ಇಲ್ವೋ ಅಂತೇಳಿ. ಯಾಕೆಂದರೆ ಯತ್ನಾಳ್ ಅವರು ಈಗ ಮೈಕ್ ಹಿಡಿದಾಗ ನಾಳೆ ಮತ್ತೆ ಮಾತಾಡ್ಬೋದು, ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚರ್ಚೆಗೆ 108 ಅಸ್ತ್ರಗಳಿದೆ ಬಿ ಜೆ ಪಿಗೆ. ಹಾಕಿ ಅಟ್ಯಾಕ್ ಮಾಡ್ಬೋದು. ವಕ್ಫ್ ವಿವಾದ ಇದೆ, ನಿರಂತರವಾಗಿ ಮಾತಾಡ್ಬೋದು. ಮೂಡಾ ಹಗರಣ ಇದೆ, ವಾಲ್ಮೀಕಿ ಹಗರಣ ಇದೆ. ಆಮೇಲೆ ಮುಖ್ಯಮಂತ್ರಿಗಳು ಚೇಂಜ್ ಆಗ್ತಾರೆ, ನಾನು ಒಪ್ಪಂದ ಆಗಿದೆ ಅಂತ ಹೇಳಿದ ಮಾತುಗಳಿದೆ. ಸರ್ಕಾರದ ವಿರುದ್ಧ ಸಮರಕ್ಕೆ ಅಸ್ತ್ರವಿದ್ದಾಗ ಭಿನ್ನಮತ ಬೇಕಿತ್ತ ಇವರಿಗೆ? ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಧ್ವನಿ ಎತ್ತೋರೇ ಇಲ್ಲ. ಇವರು ಹೇಳ್ತಾ ಇದ್ರು, ಯಾರು ಬಸವನಗೌಡ ಪಾಟೀಲ್ ಯತ್ನಾಳ್, ಒಂದು ಒಳ್ಳೆ ಅವಕಾಶ, ಉತ್ತರ ಕರ್ನಾಟಕದ ಬಗ್ಗೆ ಧ್ವನಿ ಎತ್ತಬೇಕಿತ್ತು ನೀವು. ಗೊತ್ತಿಲ್ಲ ಯಾವ ರೀತಿ ಎತ್ತುತ್ತೀರಿ ಅಂತೇಳಿ. ಚಳಿಗಾಲ ಅಧಿವೇಶನದಲ್ಲಿ ಒಗ್ಗಟ್ಟು ಪ್ರದರ್ಶಿಸದಿದ್ದರೆ ಖಂಡಿತವಾಗ್ಲೂ ಹಿನ್ನಡೆ ಆಗುತ್ತೆ. 66 40ಕ್ಕೆ ಬಂದು ನಿಲ್ತೀರಿ. ಬಿ ಜೆ ಪಿ ಯಾವ ಥರ ಹೋರಾಟ ಮಾಡುತ್ತೆ ಗೊತ್ತಿಲ್ಲ. ಎಲ್ಲ ಭ್ರಷ್ಟಾನ್ನ ಭೋಜನ ಇದೆ ಬಿ ಜೆ ಪಿ ಮುಂದೆ ಅಟ್ಯಾಕ್ ಮಾಡೋದಕ್ಕೆ.